ಹಾಯ್ ಸ್ನೇಹಿತರೆ, ಟ್ರೆಂಡಲ್ಲಿರೋ ಈ ಇಮೇಜನ್ನು ಯಾವ ಥರ ಮಾಡಬೇಕಂತೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಾನು ಮೊಬೈಲ್ದಲ್ಲಿ ಮಾಡ್ತಾಯಿದ್ದೀನಿ, ಲ್ಯಾಪ್ಟಾಪ್ದಲ್ಲೆಲ್ಲ. ಬನ್ನಿ ನೋಡೋಣ ಸ್ನೇಹಿತರೆ. ಈಗ ನಿಮ್ಮ ಮೊಬೈಲ್ದಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಟೈಪ್ ಮಾಡಿ GEMINI ಸ್ಪೇಸ್ AI ಅಂತ AI ಟೈಪ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಗೂಗಲ್ ಜೆಮಿನಿ ಅಂಥೇಳಿ ಓಪನ್ ಆಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಈ ಪೇಜಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ, ಪ್ಲಸ್ ಬಟನ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ ಒಳಗಡೆ ಇದು ಕ್ಲಿಕ್ ಮಾಡಿ. ಅಪ್ಲೋಡ್ ಫೈಲ್ ಅಂಥೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಮ್ರಾ ಮತ್ತು ಕ್ಯಾಮ್ರಾ ವಿಡಿಯೋ ಫೋಟೋಸ್ ಆಲ್ಬಮ್ ಅಂತೇಳಿ ಬರ್ತಾಯಿದೆ. ಇದರಲ್ಲಿ ನೀವು ಗ್ಯಾಲ್ರಿಯಲ್ಲಿ ಆಲ್ರೆಡಿ ಫೋಟೋ ಇದ್ದರೆ ಗ್ಯಾಲ್ರಿನ ಓಪನ್ ಮಾಡ್ಕೊಳ್ಳಿ. ನಾನು ಗ್ಯಾಲ್ರಿ ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಮೇಲೆ 3 ಡಾಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸಡನ್ಲಿ ನಿಮ್ಗೆ ಯಾವುದು ಪೋರ್ಟಲ್ ಓಪನ್ ಆಗೋಲ್ಲ, ಇಮೇಜ್ ಹತ್ತು ಬರಲಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಲೈನ್ ಬರುತ್ತೆ, ವಿಡಿಯೋ ಆಡಿಯೋ ಮತ್ತು ಇಮೇಜ್ ಅಂಥೇಳಿ. ಅದ್ರ ಮೇಲೆ ನೀವು ಇಮೇಜ್ ಅಂತ ಕ್ಲಿಕ್ ಮಾಡಿದರೆ ಈ ಥರ ಫೋಟೋಸ್ ಓಪನ್ ಆಗ್ತದೆ. ಅದು ಕ್ಲಿಕ್ ಮಾಡಿದ ನಂತರ ಇಮೇಜ್ ಅಂತೇಳಿ ಸೆಟ್ಟಿಂಗ್ ಇಟ್ಕೊಂಡ್ಮೇಲೆ ನಾನು ನೋಡಿ ಇಲ್ಲಿ ಫೈಲ್ಸ್ ಎಲ್ಲ ಬಂದಿದ್ದಾವೆ. ಫೈಲ್ಸ್ ನೋಡ್ತಿದ್ದೀನಿ. ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಸರ್ಚ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮದು ಯಾವ ಫೋಟೋ ಇಲ್ಲ. ಇವಾಗ ಸ್ಕ್ರೀನ್ಶಾಟಲ್ಲಿ ಒಂದು ತೆಗೆದಿಟ್ಕೊಂಡಿದ್ದೀನಿ ನಾನು. ಅದನ್ನು ಓಪನ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ಥರ ಫೋಟೋಸು ಆಗುತ್ತೆ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಒಂದು ಲಿಂಕ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಆ ಲಿಂಕ್ನ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಪೇಸ್ಟ್ ಮಾಡಿ ಒಂದು ನಿಮಿಷ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಆದ ತಕ್ಷಣ ರೈಟಿಯಲ್ಲಿ ಒಂದು ಕೆಳಗಡೆ ಅಪ್ಲೋಡ್ ಬಟನ್ಸ್ ಇದೆಯಲ್ಲ, ಅಪ್ಲೋಡ್ ಮಾರ್ಕ್, ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಬನ್ನಿ, ಈಗ ನಾನು ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಆಯ್ತು. ಈಗ ಜಸ್ಟ್ ಸೆಕೆಂಡ್ ಅಂತೇಳಿ ಬರ್ತಾಯಿದೆ. ಈ ಇಮೇಜ್ ನಿಮಗೆ ರೆಡಿ ಆಗಬೇಕಾದ್ರೆ 1 ನಿಮಿಷ ತೊಗೊಳ್ತದೆ. 1 ನಿಮಿಷ ನೀವು ವೆಯ್ಟ್ ಮಾಡಬೇಕಾಗ್ತದೆ. ಓಪನ್ ಆಗ್ತಾಯಿದೆ. 1 ನಿಮಿಷದಲ್ಲಿ ನಿಮ್ಮ ಫೋಟೋ ರೆಡಿ ಆಗ್ತದೆ. ವೆಯ್ಟ್ ಮಾಡಿ, 1 ನಿಮಿಷ ವೆಯ್ಟ್ ಮಾಡ್ತಾಯಿದೆ. ತಿರುಗ್ತಾ ಇದೆ, ಹಾಗೆ ಆಗ್ತಾಯಿದೆ. ಸೊ ಆಯಿತು. ಆಲ್ರೆಡಿ ನಾನು ಹೇಳಿದ್ದೀನಲ್ಲ 1 ನಿಮಿಷ ವೆಯ್ಟ್ ಮಾಡ್ಬೇಕಂತೇಳಿ. ಫೋಟೋ ಈಗ 1 ನಿಮಿಷ ವೆಯ್ಟ್ ಮಾಡಿ. ಕಾಣ್ತಾ ಇದೆ ನೋಡಿ ನಿಮಗೆ. ನೋಡಿ ಈ ಥರ ಫೋಟೋ ಓಪನ್ ಆಗ್ತಾ ಇದೆ. ಆಯಿತು, ಈ ಥರ ಓಪನ್ ಆಯ್ತು. ಈಗ ಫೋಟೋದ ಮೇಲೆ ಇದರಲ್ಲಿ ಮೇಲ್ಗಡೆ ಇರೋ ಫೋಟೋ ಡಿಸೈನ್ ಆಗಿ ಬಂತು. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಗಿ ಬರ್ತದೆ, ಸಿಂಬಲ್ ಕಾಣ್ತಾ. ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ನೀವು ಸೇವ್ ಮಾಡಬೇಕಲ್ಲ, ಡೌನ್ಲೋಡ್ ಮಾಡಬೇಕಲ್ಲ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೇಲ್ಗಡೆ ಇಲ್ಲಿ ಡೌನ್ಲೋಡ್ ಎರೋ ಮಾರ್ಕ್ ಇದೆ ನೋಡಿ, ಡೌನ್ಲೋಡ್ ಮಾರ್ಕ್ ಮೇಲ್ಗಡೆ ಬಾರ್ಡರ್ ಮೇಲೆ ಫೈಲ್ ಡೌನ್ಲೋಡಿಂಗ್ ಬಂದಮೇಲೆ ಓಪನ್ ಅಂತ ಡೌನ್ಲೋಡ್ ಆ್ಯಪ್ ಮೇಲೆ ಬಟನ್ ಮೇಲೆ ಓಪನ್ ಮಾಡಬೇಕು. ಫೋಟೋನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಮಾಡಿ ಡೌನ್ಲೋಡ್ ಅಂತ ಬರುತ್ತೆ. ಫೋಟೋ ಕ್ಲಿಕ್ ಮಾಡಿದ್ರಿ, ಡೌನ್ಲೋಡೆಡ್ ಮೇಲೆ ಮುಂದ್ಗಡೆ ಬಟನ್ ಅಂತ ಇದೆ. ನೀವು ಓಪನ್ ಮಾಡಿದರೆ ನೀವು ಯಾವುದಕ್ಕೆ ಬೇಕಾದರೂ ಶೇರ್ ಮಾಡ್ಕೋಬೋದು. ಫೇಸ್ಬುಕ್ಕು, ನಾನು ಓಪನ್ ಮಾಡಿದ್ದೀನಿ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಶೇರ್ ಅಂತಿದೆ, ಆಪ್ಷನ್ ಇದೆಯಲ್ಲ, ಆ ಶೇರ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿ ಸೆಂಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ವಾಟ್ಸಪ್ಪಲ್ಲಿ ಯಾವ್ದು ಬೇಕಾದ್ರೂ ನೀವು ವಾಟ್ಸಪ್ ಅಪ್ಲೋಡ್ ಮಾಡ್ಕೋಬೋದು, ಯಾವುದಕ್ಕೆ ಬೇಕಾದರೂ. ವಾಟ್ಸಪ್ ನಾನೀಗ ಈ ಥರ ಸೆಂಡ್ ವಾಟ್ಸಪ್ಪಿಗೆ ಹೋಗ್ತಾ ಇದ್ದೀನಿ. ವಾಟ್ಸಪ್ನ ಓಪನ್ ಮಾಡಿಕೊಂಡು ನೋಡಿ, ಇವಾಗ ನನ್ನ ಅಕೌಂಟಲ್ಲಿ ಸೆಂಡ್ ಆಯಿತು. ಸೆಂಡ್ ಮಾಡ್ತಾಯಿದ್ದೀನಿ. ಅದೇ ಫೋಟೋ ಇಲ್ಲಿ ಬಂದಿದೆ.
ಕಂಪ್ಲೀಟ್ ಫೋಟೋ ರೆಡಿಯಾಗಿದೆ. ನೀವು ಯಾರಿಗೆ ಬೇಕಾದವ್ರು ಕಳಿಸ್ಕೋಬೋದು, ಸ್ಟೇಟಸ್ ಹಾಕ್ಕೋಬೋದು. ನಾನೀಗ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಕೊಂಡಿದ್ದೀನಿ.